ಸತ್ಯದ ಬೆಳಕಿನಲ್ಲಿ ನಮ್ಮ ವರದಿ, ನಮ್ಮ ಧ್ವನಿ, ಜನರ ವಿಶ್ವಾಸದ ಪ್ರತಿಬಿಂಬ. ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ 2 ಬಾರಿ ಜೆಡಿಎಸ್ ಪಕ್ಷದ ಎಂಎಲ್ಎ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಸೋಲನುಭವಿಸಿದ ರವೀಶ್ ಅವರು ಮತದಾರರ ಹಿತಾಸಕ್ತಿ ಹಾಗೂ ಅವರ ಹಕ್ಕುಗಳಿಗೆ ಯಾವುದೇ ರೀತಿಯ ಅನ್ಯಾಯವಾಗಬಾರದು ಎಂಬ ಉದ್ದೇಶದಿಂದ ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಕುರಿತು ಜಾಗೃತಿ ಮೂಡಿಸುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಕ್ಷೇತ್ರ ಪ್ರವಾಸ ಕೈಗೊಂಡಿದ್ದು ಮತದಾರರಲ್ಲಿ ಮಾಹಿತಿ ಮತ್ತು ಅರಿವು ಮೂಡಿಸುತ್ತಿದ್ದಾರೆ. ನಿನ್ನೆ ನಗರದ ಪ್ರವಾಸ ಮಂದಿರದಲ್ಲಿ ನಮ್ಮ ಚಾನೆಲ್ನೊಂದಿಗೆ ಮಾತನಾಡಿದ ಅವರು, ಮತದಾರರು ತಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸರಿಯಾಗಿ ದಾಖಲಾಗಿದೆಯೇ ಎಂಬುದನ್ನು ಪರಿಶೀಲಿಸಿಕೊಳ್ಳುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಹೇಳಿದರು. ಚುನಾವಣಾ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿಯ ಗೊಂದಲ ಉಂಟಾಗದಂತೆ ನೋಡಿಕೊಳ್ಳಲು ಪ್ರತಿಯೊಬ್ಬ ನಾಗರಿಕನೂ ಜಾಗೃತರಾಗಿರಬೇಕು ಎಂದು ಅವರು ಸಲಹೆ ನೀಡಿದರು. ಮತದಾರರ ಗುರುತಿನ ದಾಖಲೆಗಳು, ವಿಳಾಸ ನವೀಕರಣ ಹಾಗೂ ಹೊಸ ಹೆಸರು ಸೇರಿಸುವ ಪ್ರಕ್ರಿಯೆಗಳ ಕುರಿತು ಸ್ಪಷ್ಟ ಮಾಹಿತಿ ಪಡೆದುಕೊಳ್ಳುವುದು ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದರು. ಪ್ರಜಾಪ್ರಭುತ್ವದ ಬಲವೇ ಮತದಾರರ ಜಾಗೃತಿ. ಪ್ರತಿಯೊಬ್ಬರೂ ತಮ್ಮ ಹಕ್ಕನ್ನು ಸರಿಯಾಗಿ ಬಳಸಿಕೊಳ್ಳಬೇಕು ಎಂದು ಅವರು ಅಭಿಪ್ರಾಯಪಟ್ಟರು. ಈ ಸಂದರ್ಭದಲ್ಲಿ ಕ್ಷೇತ್ರದ ವಿವಿಧ ಭಾಗಗಳಲ್ಲಿ ಎಸ್ಐಆರ್ ಕುರಿತು ಸಾರ್ವಜನಿಕರಿಗೆ ಮಾಹಿತಿ ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಅವರು ತಿಳಿಸಿದರು. ಮತದಾರರು ಯಾವುದೇ ತೊಂದರೆ ಎದುರಿಸಿದರೆ ಸಂಬಂಧಿತ ಚುನಾವಣಾ ಕಚೇರಿಯನ್ನು ಸಂಪರ್ಕಿಸಬಹುದು ಎಂದು ಅವರು ಸೂಚಿಸಿದರು. ನಾವು ಚಳ್ಳಕೆರೆ ತಾಲೂಕಿನಲ್ಲಿ ಏನು ಎಸ್ಐಆರ್ ಇವತ್ತು ನಡೀತಾ ಇದೆ ಕೇಂದ್ರ ಸರ್ಕಾರದ ವತಿಯಿಂದ, ಅದರ ಬಗ್ಗೆ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಹಳ್ಳಿ ಜನರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಕಡಿಮೆ ಇರೋದ್ರಿಂದ ನಾವು ಹೋಗಿ ಇದನ್ನು ಅವ್ರಿಗೆ ಮನಸ್ಸಿಗೆ ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬಿಟ್ಟು ಇವತ್ತೇನು ಮತದಾರರ ಒಂದು ಪರಿಷ್ಕರಣೆ ನಡೀತಾ ಇದೆ ಅದ್ರ ಎಲ್ಲರೂ ಸಹ ಭಾಗವಹಿಸಬೇಕು. ಏನು ಬೂತ್ ಲೆವೆಲ್ ಏಜೆಂಟ್ಗಳನ್ನ ಏನು ಈಗಾಗಲೇ ನಾವು ನೇಮಕ ಮಾಡಿದ್ದೀವಿ ಅವ್ರಿಗೆಲ್ಲ ತಿಳಿಸಿದ್ದೀವಿ. ಇದ್ರ ಬಗ್ಗೆ ನಾವು ಟ್ರೈನಿಂಗು ಸಹ ನಮ್ಮ ಪಕ್ಷದ ವತಿಯಿಂದ ಕೊಟ್ಟಿದ್ದಾರೆ. ಎಲ್ಲರೂ ಸಹ ಇದರಲ್ಲಿ ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ಈಗಾಗಲೇ ಪ್ರಚಾರ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ನಾವು ಇವತ್ತು ತುರ್ನೂರು ನಾನು 3 ಪಂಚಾಯತಿಗೆ ಹೋಗಿದ್ದೀನಿ. ಇಲ್ಲಿಂದ ಮುಗಿಸ್ಕೊಂಡು ಈಗ ತುರ್ನೂರಿಗೆ ಹೋಗ್ತಾ ಇದ್ದೀನಿ. ಹೀಗೆ ನಾವು ಪಂಚಾಯತಿಗೆ ಒಯ್ದು ನಾವು ಇದನ್ನು ಏನೋ ಒಂದು ಜಾಗೃತಿಯನ್ನು ಮೂಡಿಸಿ ಇದು ಯಶಸ್ವಿ ಆಗಬೇಕು ಅಂತ ಹೇಳಿ ನಾವು ಮಾಡ್ತೀವಿ. ತೆಗೆದುಬಿಡ್ತಾರೆ. ಕೆಲವು ಬೆಂಗಳೂರಲ್ಲಿ ಓಟ್ ಇರುತ್ತೆ, ಕೆಲವು ಇಲ್ಲಿ ಓಟ್ ಇರುತ್ತೆ, ಕೆಲವರು ಇಲ್ಲೇ ಓಟ್ ಉಳಿಸ್ಕೋಬೇಕು ಅಂತ ಇರುತ್ತೆ, ಕೆಲವರು ಬೆಂಗಳೂರಲ್ಲಿ ಓಟ್ ಉಳಿಸ್ಕೋಬೇಕು ಅಂತ ಇರುತ್ತೆ. ಅದೆಲ್ಲ ಈಗ ಎಲ್ಲೋ ಇಲ್ಲಿರೋರು ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಏನು ನಡೀತಾ ಇದೆ ಅನ್ನೋದು ಗೊತ್ತಿರಲ್ಲ. ಅಲ್ಲಿ ಲೋಕಲ್ ಇರೋರಾದರೆ ಅವ್ರು ಫೋನ್ ಮಾಡಿ ತಿಳಿಸ್ತಾರೆ, ಹಿಂಗೆ ಮತದಾರ ಪರಿಷ್ಕರಣೆ ಆಗ್ತಾಯಿದೆ, ನೀವು ಇಲ್ಲಿ ಓಟ್ ಉಳಿಸ್ಕೊತೀರಾ ಇಲ್ಲ ಅಲ್ಲಿ ಉಳಿಸ್ಕೊತೀರಾ ಅಂತ ತಿಳಿಸ್ತಾರೆ. ಇನ್ನು ಕೆಲವರು ಯಾವುದೋ ಬೇರೆ ಊರಿಗೆ ಟ್ರಾನ್ಸ್ಫರ್ ಆಗಿರುತ್ತೆ. ಈ ಥರದ ಸಮಸ್ಯೆಗಳು ಲೋಕಲ್ನಲ್ಲಿರೋರಿಗೆ ಮಾತ್ರ ಗೊತ್ತಿರ್ತದೆ. ಹಾಗಾಗಿ ಈ ರೀತಿ ಇರ್ತಕ್ಕಂಥ ಗೊಂದಲಗಳೆಲ್ಲನೂ ಪರಿಹಾರ ಆಗಬೇಕು ಅಂತ ನಾವು ಮಾಡ್ತೀವಿ. ಎಲ್ಲರಿಗೂ ಈಗ BLA 1 2 ಹೇಳ್ತಾ ಇದ್ದೀವಿ. ಯಾವ್ಯಾವ ಏನೇ ಗೊಂದಲ ಬಂದ್ರೂ ಅದನ್ನು BLA 1 ಗಮನಕ್ಕೆ ತೊಗೊಂಬನ್ನಿ. ಅವರು 1 ಅವರು ನಮಗೆ ತೊಗೊಂಬರ್ತಾರೆ. ನಾವು ಅದನ್ನು ಏನು ತಾಲೂಕು ದಂಡಾಧಿಕಾರಿಗಳಿದ್ದಾರೆ ಅವ್ರಿರ್ಬೋದು ಅಥವಾ AC ಅವ್ರಿರ್ಬೋದು DC ಅವ್ರ ಹತ್ರ ಹೋಗಿ ನಾವು ಅದು ಪರಿಹಾರಗಳಿಗೆ ಆಗೋ ರೀತಿಯಲ್ಲಿ ಮಾಡ್ತೀವಿ. ಎಲ್ಲೂ ಮಾಡ್ಬೋದು, ಆಪ್ಷನ್ ಕೊಟ್ಟಿದ್ದಾರಲ್ಲ, ಮಾಡ್ಬೋದು, ಕೊಟ್ಟಿದ್ದಾರೆ. ಇದೆಲ್ಲನೂ ಈಗ BLA 2 ಇರ್ತಾರಲ್ಲ, ಅವರು BLA 2 ಇರೋದೇ ಅದಕ್ಕೋಸ್ಕರ ಅವ್ರ ಬೂತಲ್ಲಿ ಏನಾಗಿದೆ ಅನ್ನೋದು ಚೆಕ್ ಮಾಡಿಕೊಂಡು ಯಾವ್ದಾದ್ರು ವ್ಯತ್ಯಾಸ ಆಗಿದ್ರೆ ಅವ್ರ ಗಮನಕ್ಕೆ ತರಬೇಕು. ತಹಸೀಲ್ದಾರ್ಗೆ ಆಗ್ಬೋದು, AC ಅವ್ರಿಗೆ ಆಗ್ಬೋದು, DC ಅವ್ರಿಗೆ ಗಮನಕ್ಕೆ ತಂದರೆ ಅವ್ರು ಸರಿಪಡಿಸ್ತಾರೆ. ಅಂದರೆ ನಮ್ಮ ಪಕ್ಷದಲ್ಲಿ ಇವತ್ತು ರಾಜ್ಯಾದ್ಯಂತ ಇವತ್ತು ಮಾಡ್ತಾ ಇದ್ದಾರೆ. ಪ್ರತಿಯೊಂದು ತಾಲೂಕಿನಲ್ಲೂ ಸಹ ಮಾಡ್ತಾ ಇದ್ದಾರೆ. ಯಾಕಂದರೆ ಇವತ್ತು ನೋಡಿ, ಈಗ ವೆಸ್ಟ್ ಬೆಂಗಾಲಲ್ಲಿ 90 ಲಕ್ಷ ಓಟ್ ಡೆಲೀಟ್ ಆಗಿದೆ. ಡೆಲೀಟ್ ಆದಮೇಲೆ ಅವ್ರು ಸರಿ ಮಾಡಿದ್ದಾರೆ ಸರಿ ಇಲ್ಲ ಅನ್ನೋದು ಆಮೇಲೆ ಚರ್ಚೆ ಮಾಡೋದಕ್ಕಿಂತ ಮಾಡೋಕ್ಕೆ ಮೊದಲೇ ಈಗ ಚೆಕ್ ಮಾಡಿಕೊಂಡ್ರೆ ಏನಾಗುತ್ತೆ, ಅದು ಸರಿ ಇದೆಯೋ ಇಲ್ಲ ಅಂತ ಗೊತ್ತಾಗುತ್ತೆ. ಮಾಡಿದಾದ್ಮೇಲೆ ನಾವು ಏನು ಮಾಡೋಕ್ಕಾಗಲ್ಲ. ಅದರಿಂದ ಇವತ್ತು ನಮ್ಮ ಪಕ್ಷದಲ್ಲಿ ಇವತ್ತು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ. BJP JDS ಅಲಯನ್ಸ್ ನಾವು ಒಟ್ಟಾಗೆ ಇದ್ದೀವಿ. ಇದು ಪರಿಷ್ಕರಣೆ ಆಗ್ತಾ ಇರೋದು ನ್ಯಾಯಯುತವಾಗಿ ಆಗಬೇಕು ಅಂತ ಎಲ್ಲರದ್ದು ಹೋರಾಟ ಇರೋದು. ಇದರಲ್ಲಿ ಏನು ರಾಜಕೀಯ ಇಲ್ಲ. ಮತದಾರರಿಗೆ ಒಳ್ಳೆಯದಾಗಲಿ ಅಂತ ಮತದಾರರಿಗೆ ಒಳ್ಳೆಯದಾಗಬೇಕು, ಇದು ಪರಿಷ್ಕರಣೆ ಸರಿಯಾದ ರೀತಿಯಲ್ಲಿ ನಡಿಬೇಕು ಅಂತ ಎಲ್ಲ ಪಕ್ಷಗಳು ಸಹ ಹೇಳ್ತಾ ಇರೋದು. ಈಗೇನಾಗ್ತದೆ, ಈಗ ರಾಜಕಾರಣಕ್ಕೋಸ್ಕರ ಇವತ್ತು ಎಲೆಕ್ಷನ್ ಟೈಮಲ್ಲಿ ಅವ್ರು ಸರಿಯಾಗಿ ಮಾಡಿಲ್ಲ, ಡೆಲೀಟ್ ಜಾಸ್ತಿ ಮಾಡಿದ್ದಾರೆ ಇಲ್ಲ ಕಡಿಮೆ ಮಾಡಿದ್ದಾರೆ ಅನ್ನೋದಕ್ಕಿಂತನೂ ಈಗಲೇ ಎಲ್ಲ ಪರಿಷ್ಕರಣೆ ಸರಿಯಾಗಿ ನಡೆದ್ರೆ ಯಾರೂ ಸಹ ಮುಂದೆ ಮಾತಾಡೋಕ್ಕಾಗೋದು. ಈ ಎಲೆಕ್ಷನ್ ಆದಮೇಲೆ ಯಾರೋ ಗೆಲ್ತಾರೆ ಯಾರೋ ಸೋಲ್ತಾರೆ, ಆವತ್ತು ಕಾಮೆಂಟ್ ಮಾಡ್ತಾರೆ, ಇಲ್ಲಿ ಓಟ್ ಡೆಲೀಟ್ ಆಗಿದೆ ಅಲ್ಲಿ ಯಾರೋ ಬಂದರೂ ಸೇರಿಕೊಂಡ್ರು ಅಂತ. ಈಗ ತುಂಬ ಕಾಲಾವಕಾಶ 2 ವರ್ಷ ಇದೆ. ಅದರಿಂದ ಈಗ ಎಲ್ಲ ಪರಿಹಾರ ಆದರೆ ಈ ಥರದ್ದು ಮುಂದೆ ಎಲ್ಲ ಉದ್ಭವ ಆಗುತ್ತೆ. ಅಲ್ಲ, ಈಗ ಅಲಯನ್ಸ್ ಇರೋದ್ರಿಂದ ನಾವು ಪಕ್ಷದ ಕೆಲಸ ನಾವು ಮಾಡ್ತಾ ಇದ್ದೀವಿ. ಅವ್ರು ಏನು ಪಕ್ಷದ ವರಿಷ್ಠ ತೀರ್ಮಾನ ತಗೊಳ್ತಾರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ ಹೋಗ್ತೀವಿ.